ಇಷ್ಟು ಸಾಫ್ಟ್ ಆಗಿ ಬಾಯಲ್ಲಿಟ್ರೆ ಕರ್ಗೋಂತ ಈ ಮೈಸೂರ್ ಪಾಕ್ನ ಮಾಡೋದು ಎಷ್ಟು ಸುಲಭ ಅಂತ ನಿಮಗೆ ಗೊತ್ತಾ? ಇಷ್ಟೊಂದು ಈಸಿಯಾಗಿ ಮೈಸೂರ್ ಪಾಕ್ ಮಾಡೋದನ್ನ ಯಾರು ಹೇಳ್ಕೊಟ್ಟಿರಲ್ಲ. ಮೊದಲಿಗೆ ನೀವು ಮೈಸೂರ್ ಪಾಕ್ ಮಾಡೋಕ್ಕೆ ಒಂದು ಟಿಪ್ಸ್ನ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ. ಕಡಲೆ ಹಿಟ್ಟು, ಸಕ್ಕರೆ ಹಾಗೇನೆ ತುಪ್ಪ ಅಥವಾ ಎಣ್ಣೆ ಸಮ ಪ್ರಮಾಣದಲ್ಲಿರಬೇಕು. ಮೈಸೂರ್ ಪಾಕ್ ಮಾಡೋಕ್ಕೆ ಮುಂಚೆ ಈ ಥರ ಡೀಪ್ ಆಗಿರುವಂಥ ಒಂದು ಟ್ರೇಗೆ ಅಥವಾ ತಟ್ಟೆಗೆ ತುಪ್ಪ ಸವರಿ ರೆಡಿ ಮಾಡ್ಕೊಳ್ಳಿ. ನಾನಿಲ್ಲಿ ತೋರಿಸಿರೋ ಕಪ್ಪಲ್ಲಿ 2 ಕಪ್ಪಷ್ಟು ಕಡಲೆ ಹಿಟ್ಟು, 2 ಕಪ್ಪಷ್ಟು ಸಕ್ಕರೆ, 1 ಕಪ್ಪಷ್ಟು ತುಪ್ಪ ಹಾಗೆ 1 ಕಪ್ಪಷ್ಟು ಎಣ್ಣೆನ ತಗೊಂಡಿದ್ದೀನಿ. ನೀವು 2 ಕಪ್ ತುಪ್ಪನೂ ತಗೋಬಹುದು, 2 ಕಪ್ ಎಣ್ಣೆನೂ ತಗೋಬಹುದು. ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಕಡಲೆ ಹಿಟ್ಟನ್ನು ಸೇರಿಸಿ ಸಣ್ಣ ಉರಿಯಲ್ಲಿ ಕಡಲೆ ಹಿಟ್ಟು ಘಮ ಬರೋ ತನಕ ಹುರ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕಪ್ಪಾಗಬಾರ್ದು ಕಡಲೆ ಹಿಟ್ಟು. ನಂತರ ಕಡಲೆ ಹಿಟ್ಟನ್ನ ಜರಡಿ ಆಡಿಸಿ ನಾವೇನು ತುಪ್ಪ ಮತ್ತೆ ಎಣ್ಣೆ ಇಟ್ಕೊಂಡಿದ್ವಿ ಅದರಲ್ಲಿ ಅರ್ಧನ ನಾನು ಈ ತರ ಕಡಲೆ ಹಿಟ್ಟಿಗೆ ಸೇರಿಸಿ ಪೇಸ್ಟ್ ತರ ಮಾಡ್ಕೋತಾ ಇದ್ದೀನಿ. ಈ ತರ ಮಾಡ್ಕೊಂಡ್ರೆ ಯಾರದೇ ಸಹಾಯ ಇಲ್ಲದೆ ಈಸಿಯಾಗಿ ಮೈಸೂರ್ ಪಾಕ್ನ ಮಾಡ್ಬೋದು. ಇಷ್ಟೆಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸಕ್ಕರೆನ ಸೇರಿಸಿ 1/4 ಕಪ್ಪಷ್ಟು ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಸಕ್ಕರೆ ಕಂಪ್ಲೀಟ್ ಆಗಿ ಕರಗಬೇಕು. ಮೀಡಿಯಂ ಫ್ಲೇಮಲ್ಲಿ ಮೈಸೂರು ಪಾಕ್ನ ಮಾಡಿ. ಲೋ ಫ್ಲೇಮು ಇರಬಾರ್ದು, ಹೈ ಫ್ಲೇಮು ಇರಬಾರ್ದು. ಸಕ್ಕರೆ ಎಲ್ಲ ಕರಗಿ ಈ ಥರ ಕುದಿ ಬಂದಮೇಲೆ ನೋಡಿ, ನಾನು ಒಂದೆಳೆ ಪಾಕ ನೀಟಾಗಿ ತೋರಿಸ್ತಾ ಇದ್ದೀನಿ. ಈ ಥರ ಒಂದೆಳೆ ಪಾಕ ಬಂದಮೇಲೆ ನಾನು ಏನು ಕಡಲೆ ಹಿಟ್ಟನ್ನ ಎಣ್ಣೆ ಮತ್ತು ತುಪ್ಪ ಸೇರಿಸಿ ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಸಕ್ಕರೆ ಪಾಕಕ್ಕೆ ಸೇರಿಸಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು ಸಕ್ಕರೆ ಪಾಕದ ಜೊತೆ ನೀಟಾಗಿ ಮಿಕ್ಸ್ ಆಗಿದ್ದಾದಮೇಲೆ ನಾನು ಯಾವಾಗ ಸಕ್ಕರೆ ಪಾಕನ ಕರಗಕ್ಕಿಟ್ಟೆ ಪಕ್ಕದಲ್ಲೇ ಕಮ್ಮಿ ಉರಿಯಲ್ಲಿ ಎಣ್ಣೆ ಮತ್ತು ತುಪ್ಪನ ಬಿಸಿಯಾಗಕ್ಕಿಟ್ಟಿದ್ದೆ. ಆ ಬಿಸಿ ಇರೋವಂಥ ಎಣ್ಣೆ ಅಥವಾ ತುಪ್ಪನೇ ಈ ಥರ ಕಡಲೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಬರಬೇಕು. ಯಾವಾಗ ಕಡಲೆ ಹಿಟ್ಟಿಗೆ ಎಣ್ಣೆ ಮತ್ತು ತುಪ್ಪ ಸೇರಿಸಿದಾಗ ಈ ಥರ ಬುರುಗ್ ಬರುತ್ತೆ, ಆವಾಗ ಮೈಸೂರು ಪಾಕ್ ಆಗಿದೆ ಅಂತ. ಯಾವುದೇ ಕಾರಣಕ್ಕೂ ಎಣ್ಣೆ ಆಗಲಿ ತುಪ್ಪ ಆಗಲಿ ತಣ್ಣಗಿರೋದನ್ನ ಸೇರಿಸಬಾರ್ದು. ಬಿಸಿ ಇರೋ ಎಣ್ಣೆ ತುಪ್ಪನೇ ಸೇರಿಸ್ಬೇಕು. ಯಾವಾಗ ಮೈಸೂರು ಪಾಕ್ ಹದ ರೆಡಿ ಆಗುತ್ತೋ ಅದನ್ನು ಇಮಿಡಿಯೇಟ್ ಆಗಿ ಸ್ಟವ್ನ ಆಫ್ ಮಾಡಿ ನಾವು ಗ್ರೀಸ್ ಮಾಡಿಟ್ಕೊಂಡಿರೋವಂಥ ಟ್ರೇಗೆ ಶಿಫ್ಟ್ ಮಾಡಿಕೊಂಡು ಅರ್ಧ ಗಂಟೆ ಅದನ್ನ ಮುಟ್ಟಬಾರ್ದು. ಅರ್ಧ ಗಂಟೆ ಕಂಪ್ಲೀಟ್ ಆಗಿ ಕೂಲ್ ಆದ್ಮೇಲೆ ಈ ತರ ಗಟ್ಟಿ ಆಗಿರುತ್ತೆ. ಅವಾಗ ನಮಗೆ ಯಾವ ತರ ಶೇಪ್ ಅಲ್ಲಿ ಬೇಕೋ ಆ ತರ ಪೀಸಸ್ನ ನಾವು ಕಟ್ ಮಾಡಬೇಕು. ಬಟ್ ಕಂಪ್ಲೀಟ್ ಆಗಿ ಕಟ್ ಮಾಡಬಾರ್ದು. ಅದು ಕಂಪ್ಲೀಟ್ ಒಳಗೆಲ್ಲ ನೀಟಾಗಿ ಕೂಲ್ ಆಗಬೇಕು. ನಾನು ಈ ಮೈಸೂರು ಪಾಕ್ನ 2 ಅವರ್ ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ಅದಾದ್ಮೇಲೆ ಪೀಸಸ್ನ ತೆಗಿತಾ ಇದ್ದೀನಿ. ನೀವು ನೋಡ್ಬೋದು ಎಷ್ಟು ಈಸಿಯಾಗಿ ಪೀಸಸ್ ಬರ್ತಾ ಇದೆ ಅಂತ. ತುಂಬಾನೇ ಸಾಫ್ಟ್ ಆಗಿ ಬಂದಿತ್ತು ಮೈಸೂರು ಪಾಕ್. ನಿಜವಾಗ್ಲೂ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಕಮೆಂಟ್ ಮಾಡಿ. ಬಾಯ್.